ನಮಸ್ಕಾರ. ನೀವು ನೋಡ್ತಾ ಇದ್ದೀರಿ ಬಿಜಾಪುರ ಟುಡೇ ನ್ಯೂಸ್ ಚಾನೆಲ್. ಈಗ ಹೆಡ್ಲೈನ್ಸ್. ಇದು ಪುರಸಭೆ ಕಾಂಪ್ಲೆಕ್ಸ್ವೋ ಅಥವಾ ಮೂತ್ರ ವಿಸರ್ಜನೆ ಜಾಗ? ಹೌದು, ಇದು ಪುರಸಭೆ ವಾಣಿಜ್ಯ ಮಳಿಗೆ ಕಾಂಪ್ಲೆಕ್ಸ್ವೋ ಅಥವಾ ಮೂತ್ರ ವಿಸರ್ಜನೆ ಜಾಗೋ ಎಂಬ ಪ್ರಶ್ನೆ ಸಾರ್ವಜನಿಕರಲ್ಲಿ ಮೂಡ್ತಾ ಇದೆ. ಹಳೆ ತಹಶೀಲ್ದಾರ ಕಚೇರಿ ಮುಂಭಾಗದಲ್ಲಿರುವ ಪುರಸಭೆ ವಾಣಿಜ್ಯ ಮಳಿಗೆಗಳು ಬಿಕೋ ಎಂತಿವೆ. ಇಲ್ಲಿ ಹೋದ್ರೆ ಸಾಕು ದರ್ಶನವಾಗುವುದು ಗಬ್ಬು ವಾಸನೆ ಮತ್ತು ರಸ್ತೆ ಮಧ್ಯ ಹರಿಯುವ ಮೂತ್ರ. ನಗರದ ಮಧ್ಯಭಾಗದಲ್ಲಿರುವ ಈ ಕಾಂಪ್ಲೆಕ್ಸ್ ಬಿಕೋ ಅಂತ ಇದೆ. ಕೆಲವರು ಟೆಂಡರ್ನಲ್ಲಿ ಅಂಗಡಿಯನ್ನ ಪಡೆದು ಮತ್ತೊಬ್ಬರಿಗೆ ದಿನಕ್ಕೆ 200-300 ಅಂತೆ ಬಾಡಿಗೆ ನೀಡಿದ್ದಾರೆ. ಪುರಸಭೆ ಮುಖ್ಯಾಧಿಕಾರಿ ಮಲ್ಲನಗೌಡ ಏನ್ ಮಾಡ್ತಾ ಇದ್ದಾರೆ? ನಗರ ಸ್ವಚ್ಛತೆಗೆ ಅವರು ಏನ್ ಕ್ರಮ ಕೈಗೊಂಡಿದ್ದಾರೆ? ಮುದ್ದೇಬಿಹಾಳ ನಗರ ಮತ್ತು ವಾರ್ಡ್ಗಳು ಸಮಸ್ಯೆಗಳ ಗೂಡಾಗಿದೆ. ಇಲ್ಲಿ ಹೇಳುವರು ಕೇಳುವರು ಯಾರಿಲ್ವೇ ಎಂಬ ಸಾರ್ವಜನಿಕರ ಯಕ್ಷ ಪ್ರಶ್ನೆಯಾಗಿದೆ. ಈ ಬಗ್ಗೆ ಮುಖ್ಯಾಧಿಕಾರಿ ಏನು ಕ್ರಮ ಕೈಗೊಳ್ಳುವರು? ಕಾದು ನೋಡೋಣ. ಕ್ಷಣ ಕ್ಷಣದ ಸುದ್ದಿಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಆಗಿ. ಬಿಜಾಪುರ ಟುಡೇ ನ್ಯೂಸ್, ಇದು ಸತ್ಯದ ದಾರಿ, ಜನಪರ.